ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಜಾರಿ ನಿರ್ದೇಶನಾಲಯ ಅಥವಾ ಇಡಿ ದಾಖಲಿಸಿರುವಂತಹ ಪ್ರಕರಣ ಏನಾಗಬಹುದು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು 14 ಬದಲಿ ನಿವೇಶನಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಜೊತೆಗೆ ಆ 14 ಬದಲಿ ನಿವೇಶನಗಳನ್ನು ಮೂಡ ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಾಗಿದೆ. ಹಾಗಾದರೆ ಈ ಪ್ರಕರಣ ಏನಾಗಬಹುದು? ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿಯಲ್ಲಿ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರನ್ನು ಆಧರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿಯನ್ನು ಮಾರಾಟ ಮಾಡಿದ್ದ ದೇವರಾಜು ಮತ್ತು ಇತರರ ವಿರುದ್ಧ ಇಡಿ ಅಧಿಕಾರಿಗಳು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಏನು ಅಂತ ಹೇಳಿದ್ರೆ, ಇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ, ಪಾರ್ವತಿಯವರನ್ನು ಒಳಗೊಂಡಂತೆ ಇತರರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿರುವಂಥದ್ದು ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಿಸಿದಂತಹ ಪ್ರಕರಣದ ಅಡಿ, ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಗೆ ಸಂಬಂಧಪಟ್ಟಂತೆ PMLA ಆಕ್ಟ್. ಸೊ PMLA ಆಕ್ಟ್ನ ಸೆಕ್ಷನ್ 3ರ ಪ್ರಕಾರ ಅಕ್ರಮ ಹಣ ವರ್ಗಾವಣೆ ಅಂದರೆ ಏನು, ಅಫೆನ್ಸ್ ಅಂದರೆ ಏನು, ಅಕ್ರಮ ಹಣ ವರ್ಗಾವಣೆ ಅಪರಾಧ ಅಂದರೆ ಏನು ಅಂತೇಳಿ ಸೆಕ್ಷನ್ 3ರಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅಕ್ರಮ ಆಸ್ತಿಯನ್ನು ಅಥವಾ ಅದು ಸ್ಥಿರಾಸ್ತಿ ಇರಬಹುದು, ಚರಾಸ್ತಿ ಇರಬಹುದು, ಅದನ್ನು ಮುಚ್ಚಿಡುವಂಥದ್ದು, ಹೊಂದುವಂಥದ್ದು, ಸ್ವಾಧೀನಪಡಿಸಿಕೊಳ್ಳುವಂಥದ್ದು ಅಥವಾ ಬಳಕೆ ಮಾಡುವಂಥದ್ದು ಅಥವಾ ಕಾನೂನು ಬಾಹಿರವಾಗಿ ಗಳಿಸಿದಂಥ ಆಸ್ತಿಯನ್ನು ಕಳಂಕಿತ ಆಸ್ತಿಯಲ್ಲ ಅಂತೇಳಿ ಬಿಂಬಿಸುವಂಥದ್ದು ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯ ಅಡಿಯಲ್ಲಿ ಅಪರಾಧ ಅಂತೇಳಿ ಪರಿಗಣನೆಗೆ ಒಳಪಡುತ್ತೆ. ಜೊತೆಗೆ ಅಪರಾಧ ಪ್ರಕ್ರಿಯೆ ಪ್ರೊಸೀಡ್ ಆಫ್ ಕ್ರೈಮ್ನ ಪ್ರಕಾರ ಕಾನೂನು ಬಾಹಿರವಾಗಿ ಅಥವಾ ಕ್ರಿಮಿನಲ್ ರೂಪದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಗಳಿಸಲಾದಂತಹ ಆಸ್ತಿ, ಅದು ಚರಾಸ್ತಿ ಇರ್ಬೋದು, ಸ್ಥಿರಾಸ್ತಿ ಇರ್ಬೋದು, ಅದನ್ನು ಹೊಂದುವಂಥದ್ದು ಮತ್ತು ಆ ರೀತಿ ಬಂದಂಥ ಆಸ್ತಿಯಿಂದ ಲಾಭವನ್ನು ಮಾಡಿಕೊಳ್ಳುವಂಥದ್ದು PMLA ಆಕ್ಟ್ನ ಅಡಿಯಲ್ಲಿ ಇರುವಂತಹ ಅಪರಾಧ, ಅಫೆನ್ಸ್ ಅಂದರೆ ಇದನ್ನು ಹೇಳಿರುವಂಥದ್ದು ಆಕ್ಟ್ನ ಅಡಿಯಲ್ಲಿ. ದಾನದ ರೂಪದಲ್ಲೂ ಕೂಡ ಕಾನೂನು ಬಾಹಿರವಾಗಿ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ರೆ ಅದನ್ನು ಕೂಡ ಅಫೆನ್ಸ್ ಅಂತಲೇ ಪರಿಗಣಿಸಲಾಗುತ್ತೆ PMLA ಆಕ್ಟ್ನ ಅಡಿಯಲ್ಲಿ. ಈ PMLA ಆಕ್ಟ್ನ ಪ್ರಕಾರ ಪಾರ್ವತಿ ಸಿದ್ದರಾಮಯ್ಯನವರು ತಮಗೆ ಬಂದಿದ್ದಂತಹ ಆ ಆಸ್ತಿಯನ್ನು ಮುಚ್ಚಿಡುವಂತಹ ಪ್ರಯತ್ನವನ್ನು ಮಾಡಲಿಲ್ಲ, ಅದರಿಂದ ಲಾಭವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನಕ್ಕೂ ಹೋಗಲಿಲ್ಲ, ಅದರ ಜೊತೆಗೆ ಅದನ್ನು ದಾನವಾಗಿ ಕೂಡ ಯಾರಿಗೂ ಕೊಡಲಿಲ್ಲ. ಸೊ ಯಾವ ಬೇಸಿಸ್ನಲ್ಲಿ ಇದೀಗ ಇಡಿ ಪಾರ್ವತಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಯನ್ನ ಮಾಡುತ್ತೆ? ಈ ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ದೂರಿನ ಪ್ರಕಾರ ಇಡಿ ಈ ಕುರಿತಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಅಕ್ಟೋಬರ್ 3ನೇ ತಾರೀಕಿನವರೆಗೂ ಸಮಯಾವಕಾಶವನ್ನ ಕೊಟ್ಟಿದೆ ಇಡಿ ಪಾರ್ವತಿ ಅವರಿಗೆ ಸಂಬಂಧಿಸಿದಂತಹ ಆ ಸೈಟುಗಳ ಕುರಿತಾಗಿ ದಾಖಲೆಗಳನ್ನು ಸಲ್ಲಿಸೋದಕ್ಕೆ. ಇಡಿ ಕೂಡ ಈ ಸ್ನೇಹಮಯಿ ಕೃಷ್ಣ ಸಲ್ಲಿಸುವಂತಹ ಆ ದಾಖಲೆಗಳ ಆಧಾರದಲ್ಲಿಯೇ ಕೂಡ ಮುಂದಿನ ತನಿಖೆಯನ್ನ ನಡೆಸಬೇಕಾಗತ್ತೆ. ಈಗಾಗಲೇ ಪಾರ್ವತಿ ಸಿದ್ದರಾಮಯ್ಯನವರು ಮುಡಾದಿಂದ ತಮಗೆ ಬಂದಿದ್ದಂತಹ ಆ 14 ಬದಲಿ ನಿವೇಶನಗಳನ್ನು ವಾಪಸ್ ಮಾಡಿದ್ದಾರೆ ಮುಡಾಕ್ಕೆ. ಆ್ಯಂಡ್ ಮುಡಾ ಈಗಾಗಲೇ ಆ 14 ಸೈಟನ್ನು ತನ್ನ ಹೆಸರಿಗೆ ಮರು ನೋಂದಣಿಯನ್ನು ಕೂಡ ಮಾಡಿಕೊಂಡಾಗಿದೆ. ಸೊ ಹೀಗಾಗಿ ಅಕ್ಟೋಬರ್ 3ನೇ ತಾರೀಕುವರೆಗೂ ಏನು ಗಡುವನ್ನ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣಗೆ, ಈ ಮಾಹಿತಿಯನ್ನ ಸ್ನೇಹಮಯಿ ಕೃಷ್ಣ, ದೂರುದಾರ ಸ್ನೇಹಮಯಿ ಕೃಷ್ಣ ಕೊಡದೆ ಆ ಮಾಹಿತಿಯನ್ನ ಮುಚ್ಚಿಡಬಹುದು. ಯಾಕಂದ್ರೆ ಈ ಇಡಿಗೆ ತಾನು ಕೊಟ್ಟಿರುವಂತಹ ಕಂಪ್ಲೇಂಟ್ಗೂ ಹಾಗೆ ಇತ್ತೀಚೆಗೆ ನಡೆದಂತಹ ಬೆಳವಣಿಗೆ ಏನಿದೆ, ಪಾರ್ವತಿ ಸಿದ್ದರಾಮಯ್ಯನವರು ಆ ಸೈಟ್ಗಳನ್ನು ವಾಪಸ್ ಮಾಡಿದ್ದು, ಇದೆರಡು ಒಂದಕ್ಕೊಂದು ಕಾಂಟ್ರರಿ ಆಗಿದೆ. ಅಂದ್ರೆ ಸೈಟ್ ಅನ್ನ ಪಡೆದುಕೊಂಡಿದ್ದಾರೆ ಅಕ್ರಮವಾಗಿ ಅಂತ ಇಡಿಗೆ ಏನು ದಾಖಲೆ ಮಾಡಿದ್ರು ದೂರನ್ನ ಸ್ನೇಹಮಯಿ ಕೃಷ್ಣ, ಆದ್ರೆ ಇದೀಗ ಪಾರ್ವತಿ ಅವರು ಆ ಸೈಟ್ ಅನ್ನ ಕೊಟ್ಟೇ ಬಿಟ್ಟಿದ್ದಾರೆ. ಸೊ ಅಲ್ಲಿಗೆ ಇಡಿಗೆ ಕೊಟ್ಟಂತಹ ಆ ಕಂಪ್ಲೇಂಟ್ ನ ಚಾಪ್ಟರ್ ಕ್ಲೋಸ್ ಆಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ಈ ದೂರುದಾರ ಸ್ನೇಹಮಯಿ ಕೃಷ್ಣ ಆ ಮಾಹಿತಿಯನ್ನ ಕನ್ಸೀಲ್ ಮಾಡಕ್ಕೆ ಟ್ರೈ ಮಾಡಬಹುದು. ಇನ್ನು ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಅಂದ್ರೆ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯಕ್ಕೆ ಅಕ್ರಮ ಹಣ ವರ್ಗಾವಣೆಯಾಗಿರುವಂತಹ ಪ್ರಕರಣದಲ್ಲಿ ಮಾತ್ರ ತನಿಖೆ ನಡೆಸೋದಕ್ಕೆ ಅವಕಾಶ ಇರುವಂತದ್ದು. ಅದರ ಹೊರತಾಗಿ ಭ್ರಷ್ಟಾಚಾರ ಸಂಬಂಧ ತನಿಖೆ ನಡೆಸುವಂತಹ ಅಧಿಕಾರ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯಕ್ಕೆ ಇಲ್ಲ. ಇನ್ನು ಈ ಸ್ನೇಹಮಯಿ ಕೃಷ್ಣ ಕೊಡುವಂತಹ ಈ ದಾಖಲೆಗಳೇನಿದಾವೆ ಅದನ್ನ ಆಧರಿಸಿ ಇಡಿ ಅಧಿಕಾರಿಗಳು A1 ಆರೋಪಿಯಾಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ A2 ಆರೋಪಿಯಾಗಿರುವಂತಹ ಈ ಪ್ರಕರಣದಲ್ಲಿ ಪಾರ್ವತಿ ಅವರಿಗೆ ಸಮನ್ಸನ್ನ ಜಾರಿ ಮಾಡಬಹುದು, ವಿಚಾರಣೆಗೆ ಹಾಜರಾಗಿ ಎನ್ನುವಂತಹ ಸೂಚನೆಯನ್ನಷ್ಟೇ ಮಾತ್ರ ಕೊಡಬಹುದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ FIR ಅನ್ನ ದಾಖಲು ಮಾಡಿಕೊಂಡಿದೆ ಅಷ್ಟೇ, ಇನ್ನು ಅದರ ತನಿಖೆನೇ ಆರಂಭ ಆಗಿಲ್ಲ. ಅಷ್ಟಲ್ಲಾಗ್ಲೇ ಪಾರ್ವತಿ ಸಿದ್ದರಾಮಯ್ಯನವರು ಆ ಆಸ್ತಿಯನ್ನ, ಆ ಸೈಟುಗಳನ್ನ ಮುಡಾಕ್ಕೆ ವಾಪಸ್ ಕೊಟ್ಟಿದ್ದಾರೆ. ಹೀಗಾಗಿ ಪಾರ್ವತಿ ಸಿದ್ದರಾಮಯ್ಯನವರು ಆ ಜಾಗದ ಮಾಲೀಕರು ಅಲ್ವೇ ಅಲ್ಲ.
ಈ ಹಿನ್ನೆಲೆಯಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರು ತಮ್ಮ ಮೇಲೆ ದಾಖಲಾಗಿರುವಂತಹ ಆ ಪ್ರಕರಣವನ್ನ ರದ್ದು ಮಾಡಿ ಅಂತ ಕೋರಿ ಹೈಕೋರ್ಟ್ಗೆ ದಾವೆಯನ್ನು ಕೂಡ ಸಲ್ಲಿಸಬಹುದು. ಸೊ ಈ 14 ಸೈಟುಗಳಿಗೆ ಈಗ ಪಾರ್ವತಿಯವರು ಮಾಲೀಕರಲ್ಲ, ಅವರ ಬಳಿ ಈ ಸ್ವತ್ತಿಲ್ಲ. ಈಗ ಇದರ ಮಾಲೀಕರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಸೊ ಸ್ನೇಹಮಯಿ ಕೃಷ್ಣ ಕೊಟ್ಟಂತಹ ದೂರು ಮತ್ತೆ ಒಂದು ವೇಳೆ ಸಮನ್ಸಿಗೆ ವಕೀಲರ ಮುಖಾಂತರ ಪಾರ್ವತಿಯವರು ಏನಾದರೂ ಉತ್ತರವನ್ನು ಕೊಟ್ಟರೆ, ನಾನು ಆ ಸೈಟನ್ನು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿ, ಆ ಸಂದರ್ಭದಲ್ಲಿ ಇಡಿಯೇ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ರದ್ದುಗೊಳಿಸಬಹುದು. ಬಟ್ ಇದು ಪೊಲಿಟಿಕಲಿ ಮೋಟಿವೇಟೆಡ್, ರಾಜಕೀಯ ಪ್ರೇರಿತ ಪ್ರಕರಣ ಆಗಿರೋದ್ರಿಂದಾಗಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾಗಿರುವಂತಹ ಈ ಕೇಸ್ ಏನಿದೆ ಇದು ಪ್ಯೂರ್ಲಿ ಪೊಲಿಟಿಕಲ್ ಮೋಟಿವೇಟೆಡ್ ಕೇಸ್ ಆಗಿರೋದ್ರಿಂದಾಗಿ ಇಡಿ ಅವರು ಇಲ್ಲ ನಾವು ವಿಚಾರಣೆ ನಡೆಸಲೇಬೇಕು ಅಂತೇಳಿ ಹಠಕ್ಕೆ ಬೀಳಬಹುದು. ಆ ಸಂದರ್ಭದಲ್ಲಿ ಸಮನ್ಸ್ ಜಾರಿ ಆಗುತ್ತೆ. ಲತಾ ಹೇಳದ ಹಾಗೆ ಆ FIR ಅನ್ನು ರದ್ದುಗೊಳಿಸಿ ಅಂಥೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂಥ ಅಧಿಕಾರ ಹಕ್ಕು ಪಾರ್ವತಿ ಸಿದ್ದರಾಮಯ್ಯನವರಿಗಿರುತ್ತೆ, ಸಿದ್ದರಾಮಯ್ಯನವರಿಗಿರುತ್ತೆ. ಮೈಸೂರು ಜಿಲ್ಲೆಯ ಕೆಸರೆ ಗ್ರಾಮದಲ್ಲಿ BM ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಸಿದ್ದಂತಹ 3 ಎಕರೆ 16 ಗುಂಟೆ ಜಮೀನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೇನಾಮಿ ಆಸ್ತಿ. ಆ ಆಸ್ತಿಯನ್ನ ಬಳಿಕ ಸಿದ್ದರಾಮಯ್ಯ ಪತ್ನಿಗೆ ವರ್ಗಾಯಿಸಲಾಯಿತು ಎನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಮಾಡಿದ್ದಂತಹ ಆರೋಪ. ಆದರೆ ಈಗ 3 ಎಕರೆ 16 ಗುಂಟೆ ಜಮೀನು ಪಾರ್ವತಿ ಸಿದ್ದರಾಮಯ್ಯನವರ ಬಳಿಯಲ್ಲಿ ಇಲ್ಲ. ಅದನ್ನು ಪಾರ್ವತಿ ಸಿದ್ದರಾಮಯ್ಯನವರೇ 2014ರಲ್ಲಿ ಮೂಡಕ್ಕೆ ಕೊಟ್ಟಂತಹ ಪತ್ರದ ಪ್ರಕಾರ ಅದನ್ನು ಮುಡಾದವರು ಬಳಸಿಕೊಂಡು ಅಲ್ಲಿ ಸೈಟುಗಳನ್ನು ಮಾಡಿ ಹಂಚಿಕೆ ಮಾಡಲಾಗಿದೆ. ಇನ್ನು ಅದಕ್ಕೆ ಬದಲಾಗಿ ಬಂದಂತಹ 14 ನಿವೇಶನಗಳನ್ನು ಕೂಡ ಈಗ ಪಾರ್ವತಿ ಸಿದ್ದರಾಮಯ್ಯನವರು ರಿಟರ್ನ್ ಮಾಡಿ ಆಗಿದೆ. ಸೊ ಆ ಎರಡು ಆಸ್ತಿಗಳು, ಎರಡೂ ಭೂಮಿಗಳು ಏನಿದೆ, 14 ಸೈಟುಗಳು ಮತ್ತು 3 ಎಕರೆ 16 ಗುಂಟೆ ಜಮೀನೇನಿದೆ, ಈಗ ಅದು ಕಂಪ್ಲೀಟ್ ಮುಡಾದ ಆಸ್ತಿ. ಹೀಗಾಗಿ ಇಡಿ ಏನು ಮಾಡುತ್ತೆ, ಇಡಿ ಪ್ರಕರಣದ ಆಧಾರ ಇರುವಂಥದ್ದೇ ಪಾರ್ವತಿಯವರಿಗೆ 14 ಸೈಟುಗಳನ್ನು ನೀಡಲಾಯಿತು ಎನ್ನುವುದರ ಆಧಾರದ ಮೇಲೆ, ಹೋಲ್ ಕೇಸ್ ಇರುವಂಥದ್ದೇ ಅದರ ಆಧಾರದ ಮೇಲೆ 14 ಸೈಟುಗಳನ್ನು ಪಡೆದರು ಎನ್ನುವಂಥ ಆಧಾರದ ಮೇಲೆ. ಬಟ್ ಈಗ ಸ್ವತ್ತೆ ಅವರ ಹತ್ರ ಇಲ್ವಲ್ಲ. ಸೊ ದ ಫೌಂಡೇಶನ್ ಫಾರ್ ದಿ ಕೇಸ್ನ ಆಧಾರ ಸ್ತಂಭ ಏನಿತ್ತು, ಆ ಆಧಾರ ಸ್ತಂಭವೇ ಕುಸಿದಿದೆ ಅನ್ನೋದಾದರೆ ಆ ಕೇಸ್ನ ಮೇಲೆ ಮಹಡಿಗಳನ್ನು ಕಟ್ಟಕ್ಕಾಗಲ್ಲ. ಈಗ ಸ್ನೇಹಮಯಿ ಕೃಷ್ಣ ಮುಖಾಂತರ ಯಾರು ರಾಜಕೀಯ ಹಗೆತನವನ್ನು ಸಾಧಿಸ್ತಾ ಇದ್ದಾರೆ, ಸ್ನೇಹಮಯಿ ಕೃಷ್ಣನನ್ನು ಟೂಲ್ ಆಗಿ ಬಳಸ್ಕೊಂಡು, ಈಸ್ ಎ ಟೂಲ್. ಆತನ ವಿರುದ್ಧ ಸಾಕಷ್ಟು ಕೇಸುಗಳಿದೆ, ಸಾಕಷ್ಟು ಪ್ರಕರಣಗಳಿದೆ. ಅಂತಹ ವ್ಯಕ್ತಿಯನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ. ಬಟ್ ಈಗ ಫೌಂಡೇಶನ್ನೇ ಕುಸಿದು ಹೋಗಿರೋದ್ರಿಂದಾಗಿ ಮಹಡಿ ಕಟ್ಟಕ್ಕಾಗಲ್ಲ ಇಡಿ ಅವರು. ಜೊತೆಗೆ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮಹಡಿ ಕಟ್ಟಕ್ಕಾಗಲ್ಲ ಈ ಕೇಸ್ನ ಆಧಾರದಲ್ಲಿ. ಒಂದು ವೇಳೆ ಇಡಿ ಅವರು ಈ ಪ್ರಕರಣದ ತನಿಖೆಯನ್ನ ಮುಂದುವರಿಸಲೇಬೇಕು ಎನ್ನುವಂತಹ ಹಠಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ಇಡಿಗೆ ಇರುವಂತಹದ್ದು ಎರಡೇ ಆಪ್ಷನ್. ಒಂದು, 1998ರಲ್ಲಿ ಏನು ದೇವರಾಜು ಎನ್ನುವಂತಹವರ ಅರ್ಜಿಯನ್ನು ಆಧರಿಸಿ ಡಿನೋಟಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಆ ವೇಳೆ ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನವರ ಬಾಮೈದ ಖರೀದಿ ಮಾಡಿದ್ರು ಈ ಜಮೀನನ್ನ. ಹಾಗೆ ಖರೀದಿ ಮಾಡೋದಕ್ಕೆ ಅವರಿಗೆ ದುಡ್ಡು ಎಲ್ಲಿಂದ ಬಂತು ಎನ್ನುವಂತಹ ಪಾಯಿಂಟ್ನ ಆಧಾರದಲ್ಲಿ ತನಿಖೆಯನ್ನ ಮುಂದುವರಿಸಬಹುದು. ಇನ್ನು ಈ ಖರೀದಿ ಮಾಡಿದ್ರಲ್ಲ ದೇವರಾಜು ಎಂಬುವರಿಂದ ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಆ ಹಣವನ್ನ ಏನ್ ಮಾಡಿದ್ರು ಎನ್ನುವಂತಹ ಕುರಿತಾಗಿ ಮಾತ್ರ ಇಡಿ ತನಿಖೆಯನ್ನ ಮಾಡಬಹುದು. ಇನ್ನು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ದುಡ್ಡು ಎಲ್ಲಿಂದ ಬಂತು ಈ ಆಸ್ತಿಯನ್ನ ಖರೀದಿ ಮಾಡೋದಕ್ಕೆ ಎನ್ನುವಂತಹ ಅಂಶದ ಆಧಾರದಲ್ಲೂ ಕೂಡ ಇಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಮುಂದುವರಿಸಿಕೊಂಡು ಹೋಗಬಹುದು. ಇನ್ನು ಮತ್ತೊಂದು ವಿಚಾರ, ಇಡಿ ಅವರಿಗೆ ಬೇನಾಮಿ ಆಸ್ತಿಯ ಕುರಿತಾಗಿಯೂ ಕೂಡ ತನಿಖೆಯನ್ನ ಮಾಡುವಂತಹ ಅವಕಾಶ ಇದೆ, ರೈಟ್ಸ್ ಇದೆ, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಅದು ಕೂಡ ಒಂದು. ಆದ್ರೆ ಸಿದ್ದರಾಮಯ್ಯನವರು ಎಲೆಕ್ಷನ್ ಅಫಿಡವಿಟ್ಸ್ ನಲ್ಲೇ ಕೂಡ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಟ್ ನನಗೆ 14 ಸೈಟುಗಳು ನನ್ನ ಪತ್ನಿಯ ಹೆಸರಲ್ಲಿದೆ ಎನ್ನುವಂತಹ ದಾಖಲೆಗಳನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು ಈಗಾಗಲೇ. ಸೊ ಹೀಗಾಗಿ ಇಡಿ ಅವರಿಗೆ ಇದು ಬೇನಾಮಿ ಆಸ್ತಿ ಎನ್ನುವಂತಹ ಆಂಗಲ್ ನಲ್ಲಿ ತನಿಖೆ ಮಾಡುವಂತಹ ಚಾನ್ಸ್ ಇಲ್ಲ. ಇನ್ನು ಆರ್ಥಿಕ ಅಪರಾಧಗಳನ್ನ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಹುಟ್ಕೊಂಡಿರುವಂತಹ ಈ ಜಾರಿ ನಿರ್ದೇಶನಾಲಯಕ್ಕೆ ಈ ಪ್ರಕರಣದಲ್ಲಿ ಮನಿ ಟ್ರಾನ್ಸ್ಫರ್, ಮನಿ ಟ್ರಯಲ್ ಆಗಿರುವಂತಹದಕ್ಕೆ ಯಾವುದೇ ಮೇಲ್ನೋಟಕ್ಕೆ ಸಾಕ್ಷಿ ಸಿಕ್ಕಿಲ್ಲ. ಸೊ ಹೀಗಾಗಿ ಈ ಪ್ರಕರಣ ಸ್ಟ್ಯಾಂಡ್ ಆಗೋದೇ ಕಷ್ಟ. ಈ ಇಡೀ ಪ್ರಕರಣದಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರಾಗ್ಲಿ ಅಥವಾ ಸಿದ್ದರಾಮಯ್ಯನವರಾಗ್ಲಿ ಇಬ್ರು ಕೂಡ ಆರ್ಥಿಕ ಅಪರಾಧ ಎಸಗಿದ್ದಾರೆ ಎನ್ನುವಂಥದ್ದಕ್ಕೆ ಯಾವುದೇ ಮೇಲ್ನೋಟಕ್ಕೆ ಸಾಕ್ಷ್ಯಗಳು, ಪುರಾವೆಗಳು ಸಿಕ್ಕಿಲ್ಲ. ಇನ್ನು ಪಾರ್ವತಿ ಸಿದ್ದರಾಮಯ್ಯನವರಿಗೆ ಸೇರಿದಂತಹ 3 ಎಕರೆ 16 ಗುಂಟೆ ಜಮೀನನ್ನ ಬಳಕೆ ಮಾಡಿಕೊಂಡಿದ್ದಂತಹ ಮುಡ ಪಾರ್ವತಿಯವರಿಗೆ 14 ಬದಲಿ ನಿವೇಶನಗಳನ್ನ ಹಂಚಿಕೆ ಮಾಡಿದೆ. ಸೊ ಹೀಗಾಗಿ ಇಲ್ಲೆಲ್ಲೂ ಮನಿಯ ಟ್ರಯಲ್ ನಡೆದಿಲ್ಲ, ಅಂದ್ರೆ ಆರ್ಥಿಕ ಚಟುವಟಿಕೆಯಾಗ್ಲಿ ನಡೆದಿಲ್ಲ. ಇನ್ನು ಪಾರ್ವತಿ ಸಿದ್ದರಾಮಯ್ಯನವರಿಗೆ ಏನು ಸಿಕ್ಕಿದೆ ಮುಡಾದಿಂದ 14 ಸೈಟುಗಳು, ಅದು ಕೂಡ ಖರೀದಿ ಮಾಡಿದಂಥದ್ದಲ್ಲ. ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖವಾದ ಅಂಶ ಅಂದ್ರೆ
ಮನಿ ಟ್ರಯಲ್ ಕೂಡ ನಡೆದಿಲ್ಲ, ಇವರು ಖರೀದಿಯನ್ನು ಮಾಡಿಲ್ಲ ಅಂದಮೇಲೆ ಇಡಿ FIR ದಾಖಲಿಸಿಕೊಂಡ್ರು ಕೂಡ ಪ್ರಯೋಜನ ಆಗಲ್ಲ. ಸೊ ಹೀಗಾಗಿ ಇಡಿ ಈ ಕುರಿತಾಗಿ FIR ದಾಖಲೆ ಮಾಡಿಕೊಂಡ್ರು ಕೂಡ ತದನಂತರದಲ್ಲಿ ವಿಚಾರಣೆ ಮಾಡಿದ್ರು ಕೂಡ ಇದು ಸ್ಟ್ಯಾಂಡ್ ಆಗೋದು ಕಷ್ಟ. ಹೀಗಾಗಿ ಇದು ಈ ಪ್ರಕರಣ ಲೋಕಾಯುಕ್ತಕ್ಕೆ ಮಾತ್ರ ಸೀಮಿತವಾಗುವಂತಹ ಎಲ್ಲಾ ಲಕ್ಷಣಗಳು ದಟ್ಟವಾಗಿದೆ. ಸೊ ಲತಾ ಹೇಳಿದಂಥ ಅಂಶಗಳನ್ನು ಗಮನಿಸಿದ್ರೆ ಸಿಂಪಲ್, ಇಲ್ಲಿ 14 ಬದಲಿ ನಿವೇಶನಗಳನ್ನ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂಥದ್ದು ಯಾರು? ಸರ್ಕಾರದ ಸಂಸ್ಥೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಇನ್ ಕೇಸ್ ಪಾರ್ವತಿ ಸಿದ್ದರಾಮಯ್ಯನವರು ಈ 14 ಬದಲಿ ನಿವೇಶನಗಳನ್ನ ತಮ್ಮ ಖರ್ಚಿನಿಂದ ಖಾಸಗಿಯವರಿಂದ ಖರೀದಿ ಮಾಡಿದ್ರು ಅನ್ನುವುದಾದ್ರೆ ಅಲ್ಲಿ ಮನಿ ಟ್ರಯಲ್ ಅಂದ್ರೆ ಹಣದ ವರ್ಗಾವಣೆ ಆಗಿದೆ, ಎಕನಾಮಿಕ್ ಆಕ್ಟಿವಿಟೀಸ್ ಆಗಿದೆ, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಿ ತೋರಿಸ್ಬೋದಿತ್ತು. ಬಟ್ ಆ ರೀತಿ ಇದ್ದಲ್ಲ, ಇದು ಸರ್ಕಾರದ ಸಂಸ್ಥೆಯೊಂದೇ ಪರಿಹಾರದ ರೂಪದಲ್ಲಿ ಕೊಟ್ಟಿರುವಂಥದ್ದು. ಮುಡಾ 14 ಬದಲಿ ನಿವೇಶನಗಳನ್ನು ಕೊಟ್ಟಿದ್ದು ಅಕ್ರಮವೋ ಕಾನೂನು ಬಾಹಿರವೋ, ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಭಾವ ಇತ್ತೋ ಇಲ್ವೋ ಎನ್ನುವಂಥದ್ದು ಇಡಿಯ ವ್ಯಾಪ್ತಿಗೆ ಬರಲ್ಲ. ಇಡಿಗೆ ಆ ಅಂಶಗಳನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆರಂಭದಲ್ಲೇ ಲತಾ ಹೇಳಿದ್ರು, ಇಟ್ ಇಸ್ ಓನ್ಲಿ ಕನ್ಫೈನ್ಡ್ ಟು ಎಕನಾಮಿಕ್ ಅಫೆನ್ಸಸ್. ಇಡಿ ಇರುವಂಥದ್ದೇ ಆರ್ಥಿಕ ಅಪರಾಧಗಳ ಕುರಿತಾದಂತಹ ತನಿಖೆಯನ್ನು ನಡೆಸಲಿಕ್ಕೆ ಹೊರತು ಅದರ್ ದ್ಯಾನ್ ದ್ಯಾಟ್ ಇಡಿಗೆ ಬೇರೆ ಯಾವುದೇ ಅಂಶಗಳ ಆಧಾರದಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಅವಕಾಶಗಳಿಲ್ಲ. ಒಂದು ವೇಳೆ ಪಾರ್ವತಿ ಸಿದ್ದರಾಮಯ್ಯನವರು ಈ 14 ಬದಲಿ ನಿವೇಶನಗಳನ್ನು ಪರ್ಚೇಸ್ ಮಾಡಿದ್ರು ಬೇರೆಯವರಿಂದ, ಅದಕ್ಕೆ ಇಷ್ಟು ಕೋಟಿ ಅಥವಾ ಇಷ್ಟು ಲಕ್ಷ ರೂಪಾಯಿಯನ್ನು ಕೊಟ್ಟು ಖರೀದಿ ಮಾಡಿದ್ರು ಎನ್ನುವುದಾಗಿದ್ದರೆ ಅದರ ಬಗ್ಗೆ ತನಿಖೆ ಮಾಡಿ ಆ ತನಿಖೆಯ ಆಧಾರದ ಮೇಲೆ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಎನ್ನುವುದಾಗಿದ್ದರೆ ಇಡಿ ಅದನ್ನು ಕೂಡ ರೆಫರ್ ಮಾಡಬೇಕಾಗಿರುವಂಥದ್ದು CBIಗೆ. ಎಗೇನ್ ಭ್ರಷ್ಟಾಚಾರ, ಉದಾಹರಣೆಗೆ DK ಶಿವಕುಮಾರ್ ಪ್ರಕರಣದಲ್ಲೂ ಕೂಡ ಇಡಿ ಇನ್ವೆಸ್ಟಿಗೇಷನ್ ಮಾಡಿರೋದು ಯಾವ ಆಧಾರದ ಮೇಲೆ? ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಅಷ್ಟೇ, ಎಕನಾಮಿಕ್ ಅಫೆನ್ಸಸ್ ಆಗಿದೆ ಅಂತೇಳಿ. ಭ್ರಷ್ಟಾಚಾರದ ಪ್ರಕರಣದ ತನಿಖೆ ಮಾಡಿದ್ದು ಯಾರು? CBI. ಇಡಿ ಆ ಕೇಸನ್ನು CBIಗೆ ರೆಫರ್ ಮಾಡ್ತು. ಇಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ, ಇವರು ಕರಪ್ಷನ್ ಮಾಡಿದ್ದಾರೆ ಅಂತೇಳಿ ಆ ಪ್ರಕರಣವನ್ನು CBIಗೆ ರೆಫರ್ ಮಾಡ್ತು. ಸೊ ಇಡಿಗೆ ಆ ಅಧಿಕಾರಗಳಿಲ್ಲ. ಸೊ ಪ್ರೈಮಾ ಫೇಸಿ ನೋಡೋದಾದ್ರೆ ಈ ಕೇಸ್ ಬಿದ್ದೋಗಿದೆ. ಲತಾ ಇನ್ನೊಂದು ಅಂಶವನ್ನು ಹೇಳಿದ್ರು, ಇನ್ ಕೇಸ್ ಇಲ್ಲ, ನಾವು ಇಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಇಡಿಯ ಮೇಲೆ ಒತ್ತಡವನ್ನು ಹಾಕಿದ್ದಾರೆ, ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನು ಅರೆಸ್ಟ್ ಮಾಡಬೇಕು, ಒಂದ್ಸಲ ಜೈಲಿಗೆ ಹಾಕಿ ಕಾಂಗ್ರೆಸ್ ಸರ್ಕಾರ ಬೀಳುವುದನ್ನು ಕಣ್ಣಾರೆ ನೋಡಿ ಖುಷಿ ಪಡಬೇಕು ಎನ್ನುವಂತಹ ಏಕಮಾತ್ರ ಉದ್ದೇಶದಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಪ್ಪ ಮತ್ತು ಮಗ ಇದ್ದರೆ ಆಗ ಆಕ್ಷನ್ಗೆ ಇಳಿಬಹುದು ಇಡಿ. ಅದರ್ ದ್ಯಾನ್ ದ್ಯಾಟ್ ಈ ಕೇಸು ಆರಂಭದಲ್ಲೇ ನಿಲ್ಲುವ ಲಕ್ಷಣಗಳಿಲ್ಲ ಈಗ. ಬಿಕಾಸ್ ಸೈಟೇ ನನ್ನ ಹತ್ರ ಇಲ್ಲ. ಪಾಯಿಂಟ್ ನಂಬರ್ 1, ನಾನು ಆ ಸೈಟನ್ನು ಪರ್ಚೇಸ್ ಮಾಡಿಲ್ಲ. ನನಗೆ ಬಂದಿರುವಂಥದ್ದು ಗಿಫ್ಟ್ ರೂಪದಲ್ಲಿ, ನಾನು ಈಗ ಅದನ್ನು ಕೊಟ್ಟಾಗಿದೆ. ಗಿಫ್ಟ್ ರೂಪದಲ್ಲಿ ಬಂದಂಥ ಭೂಮಿಯೂ ಈಗ ನನ್ನ ಹತ್ರ ಇಲ್ಲ. ಜೊತೆಗೆ 14 ಬದಲಿ ನಿವೇಶನ ಕೂಡ ನನ್ನ ಹತ್ರ ಇಲ್ಲ. ನಾನೀಗ ಎಲ್ಲವನ್ನು ಕೂಡ ವರ್ಗಾವಣೆ ಮಾಡಿಬಿಟ್ಟಿದ್ದೀನಿ. ನಾನೀಗ ಅದರ ಮಾಲೀಕ ಅಲ್ಲ. ಸೊ ದ್ಯಾಟ್ಸ್ ಇಟ್. ಇಡಿಯವರು ಯಾರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ? ಆಮೇಲೆ ಇನ್ನೊಂದು ವಿಶೇಷ ಅಂಶ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನವರು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ದಾಖಲೆಯಲ್ಲಿ ಘನತೆವೆತ್ತ ಅಶೋಕ್ ಕರ್ನಾಟಕದ BJPಯಲ್ಲಿ ಸದ್ಯದ ಮಟ್ಟಿನ ಏಕೈಕ ಜನನಾಯಕ. ಕನಕಪುರದಲ್ಲಿ DK ಶಿವಕುಮಾರ್ ವಿರುದ್ಧ ಠೇವಣಿ ಕಳ್ಕೊಂಡು ಸೋತಂತಹ ಅಶೋಕ್ ತಾವು ಇಲ್ಲೀಗಲ್ ಆಗಿ ಬೈ ಮಾಡಿದಂತಹ BDAಗೆ ಸೇರಿದ ಸ್ವತ್ತನ್ನು ವಾಪಸ್ ಕೊಟ್ಟ ಬಳಿಕ ಅವರ ವಿರುದ್ಧ ತನಿಖೆಗೆ ಆದೇಶ ಮಾಡಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ನ ಡಿವಿಷನಲ್ ಬೆಂಚ್, ವಿಭಾಗೀಯ ಪೀಠ, 2 ನ್ಯಾಯಮೂರ್ತಿಗಳ ಪೀಠ ವಜಾಗೊಳಿಸುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಆಸ್ತಿನೇ ರಿಟರ್ನ್ ಮಾಡಿ ಆಗಿದೆ, ಇನ್ನೇನು ತನಿಖೆ ಮಾಡೋದು ಅಂತೇಳಿ. ಸೊ ಅಪರಾಧಗಳಲ್ಲಿ ಫೈನಲ್ ಏನು, ಅಪರಾಧಗಳ ಮುಖಾಂತರ ಗಳಿಕೆಯಾದಂತಹ ಸಂಪತ್ತನ್ನು ವಾಪಸ್ ಸರ್ಕಾರಕ್ಕೆ ಒಪ್ಪಿಸಬೇಕೆನ್ನುವಂಥದ್ದು ದ ಸಿಂಗಲ್ ಮೋಟಿವ್ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಈ ಕೇಸು ಸ್ಟ್ಯಾಂಡ್ ಆಗಲ್ಲ. ಇದು ಮುಗಿದು ಹೋದ ಅಧ್ಯಾಯ ಅಷ್ಟೇ. ಬಹುಶಃ ಇಡೀ ತನಿಖೆಯ ಖುಷಿಯಲ್ಲಿದ್ದಂತಹ ಬಹುತೇಕರು, ಕೆಲವು ಕನ್ನಡದ ಪ್ರಮುಖ TV ಚಾನಲ್ಗಳು ಅತ್ಯಂತ ನಿರಾಸೆ, ದುಃಖ, ನೋವಿನಿಂದ ತಮ್ಮ ಮುಂದಿನ ದಿನಗಳನ್ನು ಕಳೀಬೇಕಾಗುತ್ತೆ. ಜಸ್ಟ್ ಒಂದು ಪ್ರಯತ್ನ ಇದು ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸರ್ಕಾರಕ್ಕೆ ಒಂದು ಕಳಂಕವನ್ನ
ಅಂಟಿಸಬೇಕಾಗಿತ್ತು. ಸೊ ಹೀಗಾಗಿ ಅವರ ಮೇಲೆ ಹೈಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾಗಿದೆ, ಲೋಕಾಯುಕ್ತದಲ್ಲೂ ತನಿಖೆಯಾಗುತ್ತೆ ಎನ್ನುವಂತಹ ಖುಷಿಯಲ್ಲಿದ್ದಂತಹ ಬಿಜೆಪಿ ಹಾಗೆ JDS ಮಿತ್ರರಿಗೆ ಇದೀಗ ಭಾರಿ ನಿರಾಸೆ ಕಾದಿದೆ. ಸಿದ್ದರಾಮಯ್ಯ ಬಿಜೆಪಿ ಮತ್ತು JDS ನಲ್ಲಿ ಇರುವಂತಹ ಮೇಧಾವಿಗಳಿಗಿಂತ ಜೊತೆಗೆ ಸೋಕಾಲ್ಡ್ ಪ್ರೈಮ್ ನಮ್ಮಲ್ಲಿ ಮೈನ್ ಸ್ಟ್ರೀಮ್ TV ಮೀಡಿಯಾಗಳಿದಾರಲ್ಲ, ಆ TV ಮೀಡಿಯಾದಲ್ಲಿ ಬ್ರೇಕಿಂಗ್ ಹಾಕಿಸುವಂಥ ಬುದ್ಧಿವಂತರಿಗಿಂತ ಸಿದ್ದರಾಮಯ್ಯ ಬುದ್ಧಿವಂತ. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಸೊ ಸ್ನೇಹಮಯಿ ಕೃಷ್ಣ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಯಾರ ವಿರುದ್ಧ ಹಲವು ಪ್ರಕರಣಗಳು ಫೋರ್ಜರಿ, ವಂಚನೆ, ಬೆದರಿಕೆ, ಧಮಕಿ, ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತ ಮಹಿಳೆಗೆ ಧಮಕಿ ಹಾಕಿದ ಪ್ರಕರಣ, ಆತ್ಮಹತ್ಯೆಗೆ ಪ್ರಚೋದನೆ, ಹೀಗೆ ಹಲವು ಪ್ರಕರಣಗಳನ್ನು ಎದುರಿಸ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ಎಂಬಾತನನ್ನು ಬಳಸಿಕೊಂಡು ಸಿದ್ದರಾಮಯ್ಯನವರನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟಂತಹ ಅಪ್ಪ ಮತ್ತೆ ಮಗ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮತ್ತು BJP ಅವರಿಗೆ ಮತ್ತೆ ಕನ್ನಡದ ಕೆಲವು ಮೇನ್ ಸ್ಟ್ರೀಮ್ TV ಮಾಧ್ಯಮಗಳಿಗೆ ಇದು ಅತ್ಯಂತ ದೊಡ್ಡ ಹಿನ್ನಡೆ.